ಕರ್ತವ್ಯ, ಇದೇ ನಿನ್ನ ಪೂಜೆ, ಹಾಗಾಗಿ ನೀನು ಮಾಡು. ಫಲ ಏನು ಕೊಡೋದು ಅದು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ ಅಂತ. ಕುರು ಭುಂಕ್ಷ್ವ, ನೀನು ಆ ಫಲವನ್ನು ಸ್ವೀಕಾರ ಮಾಡು. ಫಲ ಬಂದ ಮೇಲೆ ಅದ್ರ ಬಗ್ಗೆ ನಿರಾಕರಣೆನೂ ಬೇಡ. ರಾಜ್ಯಭಾರಕ್ಕೆ ಅವಕಾಶ ಸಿಕ್ತು ಧರ್ಮರಾಜನಿಗೆ. ನನಗೆ ಈ ರಾಜ್ಯ ಬೇಡ ಅಂತ ಹೇಳಿಯೂ ಕೂರಬಾರ್ದು. ಅವನು ಅದನ್ನು ಮಾಡಲೇಬೇಕು, ದೇವರ ಸೇವೆ ಅಂತ ಮಾಡಬೇಕು. ಕರ್ಮ ನಿಜಂ ನಿಯತ, ತನಗೆ ವರ್ಣಾಶ್ರಮಕ್ಕೆ ಅನುಕೂಲವಾದ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಆನಂತರ ಕುರುವಿಂಶತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಈ ಕೆಲಸ ಮಾಡುವಾಗ ಮನಸ್ಥಿತಿ ಹೇಗಿರಬೇಕು? ಇವತ್ತು ಉತ್ಸವಕ್ಕೆ ನಾವು ಬಂದಿದ್ದೀವಿ, ಆದರೆ ನಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಇಲ್ಲಿ ಗೊತ್ತಿಲ್ಲ ನನಗೆ ನೀವು ಒಳಗೆ ಬರುವಾಗ ಬಿಡ್ತಿರೋ ಇಲ್ವೋ ಅಂತ. ಮೊಬೈಲಲ್ಲಿ ಒಂದು ಮೆಸೇಜ್ ಬಂದ ಕೂಡಲೇ ಇಲ್ಲಿಗೆ ನಾವು ಬಂದಿದ್ದೇ ಮರ್ತೋಗ್ಬಿಡುತ್ತೆ, ಅದ್ರ ಬಗ್ಗೆ ಯೋಚನೆ ಆಗುತ್ತೆ. ಹಂಗಿರ್ಬಾರ್ದು. ಯಾವ ಕೆಲಸಕ್ಕೆ ಬಂದಿರ್ತೀವಿ ಆ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನು ಹಾಕಿಡಬೇಕು. ಗುರುಪುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಬುದ್ಧಿಯಲ್ಲಿ ಹರಿಯ ಬಗ್ಗೆ ವಿನಮ್ರವಾದ ಭಾವ ಇರಬೇಕು. ಅಂದರೆ ನಮಿಸು ಅದು ಕೆಲಸಗಳೆಲ್ಲವೂ ಕೂಡ ಹರಿಯ ಕೆಲಸ. ಅದು ಒಂದು ನಮನದಂತೆ, ಅದು ಒಂದು ನಾವು ಮೈ ಬಗ್ಗಿಸಿ ನಮಸ್ಕಾರ ಮಾಡಿದಂತೆ ಒಂದು ಕ್ರಿಯೆ. ಮೈ ಬಗ್ಗಿಸಿ ನಮಸ್ಕಾರ ಮಾಡೋದು ಕೂಡ ಅದು ನಮಸ್ಕಾರ ಅಂತ ಯಾವಾಗ ಆಗತ್ತೆ ಅಂದರೆ ಮನಸ್ಸೊಳಗೆ ಮನಸ್ಸು ಬಾಗಿದ್ರೆ, ಭಗವಂತ ದೊಡ್ಡವನು ನಾನು ಚಿಕ್ಕವನು ಅನ್ನೋ ಭಾವ ಇದ್ದರೆ ಆ ನಮಸ್ಕಾರಕ್ಕೆ ಬೆಲೆ ಬರುತ್ತೆ. ಇಲ್ಲದೆ ಹೋದರೆ ಬೆಲೆ ಬರಲ್ಲ. ಹಾಗಾಗಿ 108 ನಮಸ್ಕಾರ ಹೊಡಿತಾ ಇದ್ದಾರೆ, ಅವ್ರಿಗೆ ತುಂಬ ಪುಣ್ಯ ಬಂತು, ತಪ್ಪು ಹೇಳೋಕ್ಕಾಗಲ್ಲ. ಬಂದರೆ ಬರ್ಬೋದು, ಬರ್ದೇನೂ ಇರ್ಬೋದು. ಯಾಕಂದರೆ ಸುತ್ತುಳಿಬೇಕಾರೆಲ್ಲ ಮನೇಲಿ ಏನಾಯಿತು ಅಲ್ಲೇನಾಯಿತು ಯೋಚನೆ ಮಾಡ್ತಾ ಇದ್ರೆ ಪುಣ್ಯ ಬರೋದು. ಪುಣ್ಯ ಬರಬೇಕಂದ್ರೆ ಹರಿಪಾದ ವಿನಮ್ರ ಧಿಯಾ ಅದಿರಬೇಕು, ಬುದ್ಧಿ ಇರಬೇಕು. ಹರಿಪಾದದಲ್ಲಿ ಪಾದ ಅಂದರೆ ಇನ್ನೊಂದು ಅರ್ಥ ಇದೆ, ಪದಾನಾಂ ಸಮುದಾಯ ಪಾದ. ಇವತ್ತು ನಾನು ಒಳಗೆ ಬರ್ತೇನೆ, ನನಗೆ ಇಸ್ಕಾನ್ ಬಗ್ಗೆ ಇಲ್ಲಿಯ ರಿಚುವಲ್ಸ್ ಹೇಗೆ ನಡೆಯುತ್ತೆ, ಯಾವ ಥರ ಇರ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಬರ್ತಾ ಇದ್ರು. ಆವಾಗ ಅವ್ರು ಹೇಳಿದ್ರು ದಿನ 1 ಗಂಟೆ ನಮ್ಗೆ ಅಧ್ಯಯನ ಮಾಡಲೇಬೇಕು, 6 ಗಂಟೆ ಸೇವೆಗಳು ಆ ಥರ ಎಲ್ಲ ಇರುತ್ತೆ ಅಂತ. ಅಧ್ಯಯನ ತುಂಬ ಮುಖ್ಯ. ಪದಾನಾಂ ಸಮುದಾಯ ಪಾದ. ಪದಾನಾಂ ಸಮುದಾಯ ಎಲ್ಲಿದೆ ಅಂದರೆ ಭಾಗವತದಲ್ಲಿದೆ. ಹರಿಯಿಂದ ಹೇಳಲ್ಪಟ್ಟ ಮಾತುಗಳನ್ನು ಅದರಲ್ಲಿ ಯಾವಾಗಲೂ ಮನಸ್ಸಿಟ್ಟು ಅದರಲ್ಲಿ ಹೇಳಿರೋ ಕೆಲಸವನ್ನ ಮಾಡ್ತಾ ಯಾರು ಜೀವನ ಮಾಡ್ತಾನೆ ಅದು ಒಂದು ನಮಸ್ಕಾರದಂತೆ ಪೂಜೆ ಅಂತೆ. ಅಂತಹ ಪೂಜೆ ನಮ್ಮ ಜೀವನವೇ ಒಂದು ಪೂಜೆ ಆಗುತ್ತೆ. ನಮ್ಮ ನಿದ್ರೆ ಕೂಡ ಒಂದು ಪೂಜೆ ಆಗುತ್ತೆ. ಯಾವಾಗ ಅಂದರೆ ಪ್ರಾಜ್ಞರೂಪಿ ಭಗವಂತ ನಮ್ಮನ್ನು ಆಲಿಂಗನ ಮಾಡ್ತಾ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದಾಗ ಅದು ಒಂದು ಪೂಜೆ. ನಮಗೆ ಅದರಲ್ಲಿ ಇನ್ನೊಂದು ವಿಶಿಷ್ಟವಾದ ಸಾಲಿದೆ, ಅದನ್ನ ಆಮೇಲೆ ನೋಡೋಣ. ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಪಿತೃಮಾತೃ. ಯಾಕೆ ಹರಿಪಾದ ವಿನಮ್ರ ಧಿಯಾ ಇರಬೇಕು ಅಂತ ಕೇಳಿದ್ರೆ, ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಪಿತೃ ಮಾತೃಗತಿ. ಹರಿದೇವ ಪರ, ಅವನೇ ತುಂಬ ಶ್ರೇಷ್ಠನಾದ, ಎಲ್ಲ ಸೃಷ್ಟಿಗೆ ಕಾರಣನಾದ, ನಮ್ಮ ಸ್ವರೂಪಾನಂದವನ್ನು ಕೊಡಲಿಕ್ಕೆ ಅವನ ಒಂದು ಅನುಗ್ರಹ ಬೇಕು. ಹರಿದೇವ ಗುರು, ಅವನೇ ಗುರು. ನಮ್ಮೆಲ್ಲ ಗುರುಗಳು ಯಾರು ಇರ್ತಾರೆ, ನಮ್ಗೆ ಎದುರುಗಡೆ ದೀಕ್ಷೆ ಕೊಡುವ ಗುರುಗಳು, ಅವರೊಳಗೆ ಅವನಿದ್ದು ಪ್ರೇರಣೆ ಮಾಡಿದರೆ ನಮಗೆ ಯೋಗ್ಯತೆ ಇರುವಾಗ ಅಂತ ಗುರುಗಳು ಸಿಗ್ತಾರೆ. ಅವರ ಗುರುಗಳಿಗೆ ಆ ಗುರುಗಳ ಒಳಗೆ ಇದು ಹರಿ ನುಡಿಸಿದ್ರೆ ಅವ್ರು ನುಡಿತಾರೆ. ಅದನ್ನು ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನನ್ನಿಂದ ನಿನಗೆ ಜ್ಞಾನ ಯಾವಾಗ ಬರಬೇಕು ನನಗೆ ಗೊತ್ತಿದೆ, ಅವಾಗ ಕೊಡ್ತೀನಿ. ಎಷ್ಟೇ ಪ್ರಯತ್ನ ಮಾಡೋರು ಪರೀಕ್ಷೆಯಲ್ಲಿ ಬರೆಯೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಮರ್ತು ಹೋಗ್ಬಿಡ್ಬೋದು. ಕೆಲವು ಸರ್ತಿ ಮರೀಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೂ ಯಾರು ಬೈದಿದ್ದು ನೆನಪಿರುತ್ತೆ. ಇದು ಭಗವದ್ಗೀತೆ. ಹಾಗಾಗಿ ಅದನ್ನು ನಿರ್ಲಿಪ್ತತೆ ಬಂದಾಗ ನಮಗೆ, ನಿರ್ಲಿಪ್ತತೆ ಅಂದರೆ ಇದು ಯಾವುದು ನಂದಲ್ಲ, ದೇವರು ಕೊಟ್ಟಿದ್ದು ಅನ್ನುವ ಒಂದು ಭಾವ ಬಂದಾಗ ಆವಾಗ ನಮಗೆ ಸಹಜವಾಗಿ ಆನಂದವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ.